ನೆಕ್ಸ್ಟ್ ಇಸ್ ಬೆನಿಫಿಟ್ಸ್. ಬೆನಿಫಿಟ್ಸ್ ಆಫ್ ಸಿಮ್. ಓಕೆ, ನಾನು ಹಿಂದಿನ ಕ್ಲಾಸಲ್ಲಿ ಏನು ಎಕ್ಸ್ಪ್ಲೇನ್ ನೀಡ್ ಯಾಕೆ ಬೇಕು ಅನ್ನೋದಕ್ಕೆ. ಓಕೆ, ಹಾಗಿದ್ರೆ ಅದನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ? ಇಸ್ ಇಟ್ ರೈಟ್? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಯೂಸ್ ಮಾಡಬೇಕು, ದಟ್ ಇಸ್ ನೀಡ್. ಯಾಕೆ ಯೂಸ್ ಮಾಡಬೇಕು ಅನ್ನೋದೇ ಕ್ವಶನ್. ಅದಕ್ಕೆ ಆನ್ಸರ್ ಇಸ್ ದ ನೀಡ್. ಓಕೆ ಓಕೆ, ನಾನು ಯೂಸ್ ಮಾಡ್ತೀನಿ, ಸಿಮ್ ಸಿಸ್ಟಮ್ನ ಯೂಸ್ ಮಾಡ್ತೀನಿ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್. ಆದರೆ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್, ನಾನು ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅಂದಾಗ ವಿ ಕ್ಯಾನ್ ರೈಸ್ ಎ ಕ್ವಶನ್, why we have to use. Why we have to use ಅಂತ ಬಂತು ಅಂದಾಗ we can conclude, we can list so many important benefits by the use of SIM. First one is reducing the inventory and work in progress through the utilization of ERP and MRP system. Okay, first point ಏನು ಹೇಳ್ತಾನೆ, reducing the inventory by use of ERP and MRP system, enterprise resource programmer planning, material requirement planning. Okay, ಇದು ಎರಡೂ ಯೂಸ್ ಮಾಡಿ ನಾವು ರೆಡ್ಯೂಸ್ ದ ಇನ್ವೆಂಟ್ರಿ. ಇನ್ವೆಂಟ್ರಿ ಅಂದ್ರೆ ಸ್ಟಾಕ್ ಆಫ್ ಆನ್ ಆರ್ಗನೈಸೇಷನ್. ಇನ್ವೆಂಟ್ರಿ ಮೀನ್ಸ್ stock of an organization. ಏನಪ್ಪ ಸ್ಟಾಕ್ ಆಫ್ ಅನ್ ಆರ್ಗನೈಸೇಷನ್? ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂದಾಗ ನನಗೆ ರಾ ಮಟೀರಿಯಲ್ ಬೇಕು. ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟಿಂಗ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ನಾನು ಅನ್ನೆಸರಿಯಾಗಿ ರಾ ಮಟೀರಿಯಲ್ ಸಿಗ್ತಾ ಇದೆ ಅಂತಂದು ಹೇಳಿ ಪರ್ಚೇಸ್ ಮಾಡಿ ಇಡಕ್ಕಾಗತ್ತಾ? ನೋ, ಇಟ್ ಈಸ್ ರಾಂಗ್ ಪ್ರೊಸೀಜರ್. ಓಕೆ, ರಾ ಮಟೀರಿಯಲ್ ಇದೆ ಅಂತ ಹೇಳಿ ಆರ್ಡರ್ ಇಲ್ಲ ಅಂದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾಕ್ ಮಾಡಿ ಇಡಕ್ಕಾಗತ್ತಾ? ನೋ, ಇಟ್ ಈಸ್ ನಾಟ್ ಆಲ್ಸೋ ನಾಟ್ ಗುಡ್ ಫಾರ್ ದಿ ಡಿಸಿಷನ್ ಆಫ್ ದಿ ಆರ್ಗನೈಸೇಷನ್. ಅಕಾರ್ಡಿಂಗ್ ಟು ದಿ ಮೈ ಮ್ಯಾನುಫ್ಯಾಕ್ಚರಿಂಗ್ process, manufacturing requirements, my order requirement, my finished product ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಐ ವಾಂಟ್ ಟು ಮೇಂಟೈನ್ ರಿಕ್ವೈರ್ಡ್ ಲೆವೆಲ್ ಆಫ್ ಇನ್ವೆಂಟ್ರಿ ಇನ್ ಮೈ ಆರ್ಗನೈಸೇಷನ್. ಎಕ್ಸೆಸ್ ಆಗಿ ನಾನು ರಾ ಮಟೀರಿಯಲ್ ಪರ್ಚೇಸ್ ಮಾಡಿದ್ರೆ ನನಗೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಆ ಫಿನಿಶ್ ರಾ ಮಟೀರಿಯಲ್ ಇದೆ ಅಂತ ಹೇಳಿ ಸುಮ್ಮನೆ ಫಿನಿಶ್ ಪ್ರಾಡಕ್ಟ್ ಮಾಡಿ ಸ್ಟಾಕ್ ಮಾಡಿದ್ರು ಮೈ burden, financial burden will be increases. Avaga profitability of an organization will be less. Because of these reasons, the SIM is very important. ಇದು ಈ ತರ ನಮಗೆ ಬೆನಿಫಿಟ್ ಕೊಡುತ್ತೆ, ನಮಗೆ ಅಡ್ವಾಂಟೇಜ್ ಆಗುತ್ತೆ. ಇನ್ವೆಂಟರಿ ಎಷ್ಟು ಬೇಕಷ್ಟನ್ನ ನಾನು ಮೇಂಟೈನ್ ಮಾಡ್ತೀನಿ. ಅನ್ನೆಸೆಸರಿಯಾಗಿ ನಾನು ಎಕ್ಸ್ಟ್ರಾ ರಾ ಮಟೀರಿಯಲ್ ಸ್ಟಾಕ್ ಮಾಡಿ ಇಟ್ಕೊಳ್ಳಲ್ಲ, ಎಕ್ಸ್ಟ್ರಾ ಫಿನಿಶ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾಕ್ ಮಾಡಿಡಲ್ಲ. ದಟ್ ಈಸ್ ವೈ ಇಟ್ ವಿಲ್ directly and indirectly it will use the benefit to the organization. Okay, second important benefit of the SIM is, okay, ಇದು ನನಗೆ ಏನೆಲ್ಲ ಇಂಪ್ರೂವ್ಡ್ ಪ್ರೊಡಕ್ಷನ್ ಎಫಿಷಿಯನ್ಸಿ. ನಾನು ಅವಾಗ ನೀಡಲು ಹೇಳಿದೆ, ಇಟ್ ಈಸ್ ಇಂಪ್ರೂವ್ಡ್ ಪ್ರೊಡಕ್ಷನ್ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದ್ರೆ ನಮಗೆ ಗೊತ್ತಿದೆ, ಇನ್ಪುಟ್ ಟು ಔಟ್ಪುಟ್. ನಾನು ಏನು ಇನ್ಪುಟ್ ಕೊಡೋದನ್ನೇ ಅದಕ್ಕೆ ಮ್ಯಾಕ್ಸಿಮಮ್ ಔಟ್ಪುಟ್ನ ಕೊಡೋದನ್ನ ನಾವು ಇದ್ರ ಯೂಸ್ ಮಾಡೋದ್ರಿಂದ ವಿ ವಿಲ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಎಫಿಷಿಯನ್ಸಿ. ಓಕೆ, ನಾನು ಓವರ್ ದ ಪರ್ಟಿಕ್ಯುಲರ್ ಯೂನಿಟ್, ಪರ್ಟಿಕ್ಯುಲರ್ ನಂಬರ್ ಆಫ್ ಯೂನಿಟ್ಸ್ಗೆ ಪರ್ಟಿಕ್ಯುಲರ್ ನಂಬರ್ ಆಫ್ ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋದು ಏನಿದೆ ಅಲ್ವಾ, it will gives a very good. Third one is product quality is improved. Product quality is improved. Okay, improvement in the product quality, it is also one benefit. ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಸಿಮ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್ ಕ್ವಾಲಿಟಿ ಈಸ್ ಇಂಪ್ರೂವ್ಡ್. ಪ್ರಾಡಕ್ಟ್ ಕ್ವಾಲಿಟಿ ಈಸ್ ಇಂಪ್ರೂವ್ ಆಯಿತು ಅಂದಾಗ
my customer is more satisfied, demand for that particular product is more. ಅದಕ್ಕೋಸ್ಕರ ಇಟ್ ಈಸ್ ಅ ಚೈನ್ ಲಿಂಕ್. ನಾನು ಯಾವುದಾದ್ರೂ ಒಂದು ಬೆನಿಫಿಟ್ನ ತಗೊಂಡೆ ಅಂದರೆ ಇಟ್ ವಿಲ್ ಗಿವ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ವಿಲ್ ಹಿಟ್ಸ್ ಇನ್ ದಿ ಅದರ್ ಆಕ್ಟಿವಿಟಿ ಆರ್ ಫಂಕ್ಷನ್ಸ್ ಆಫ್ ದಿ ಆರ್ಗನೈಸೇಷನ್. ಇಲ್ಲಿ ಅದೇ ತರ ಕ್ವಾಲಿಟಿ ಇಂಪ್ರೂವ್ ಆಯಿತು ಅಂದ್ರೆ ಮೈ ಕಸ್ಟಮರ್ ಇಸ್ ಸ್ಯಾಟಿಸ್ಫೈಡ್ ಅಂದ್ರೆ ವರ್ಡ್ ಆಫ್ ಮೌತ್ ಈಸ್ ಇನ್ಕ್ರೀಸ್ ಆಯ್ತು ಅಂದಾಗ ಮೈ ಮಾರ್ಕೆಟ್ ವಿಲ್ ಬಿ ಎನ್ಹ್ಯಾನ್ಸ್ಡ್. ಎಕ್ಸ್ಪ್ಯಾಂಡ್ ಆಯ್ತು ಅಂದ್ರೆ ನಾನು ಪ್ರೊಡಕ್ಷನ್ ನ ಜಾಸ್ತಿ ಮಾಡಬಹುದು. ಓಕೆ, ಮೈ ಕಸ್ಟಮರ್ ವಿಲ್ ಬಿ ಸ್ಯಾಟಿಸ್ಫೈಡ್, ಮೈ ಎಂಪ್ಲಾಯೀಸ್ ವಿಲ್ ಬಿ ಸ್ಯಾಟಿಸ್ಫೈಡ್. ಓಕೆ, ದೀಸ್ ಆರ್ ದಿ benefits of the organization. Okay, fourth one is less cost of product. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ನಾವು ಒಂದಕ್ಕೊಂದು ನಾವು ಲಿಂಕ್ ಮಾಡ್ತಾ ಇದೀವಿ ಅಂದ್ರೆ ರೆಡ್ಯೂಸಿಂಗ್. ನನಗೆ ಎಷ್ಟು ಬೇಕು ಅಷ್ಟು ಇನ್ವೆಂಟ್ರಿ ಮೇಂಟೈನ್ ಮಾಡ್ತೀನಿ, ಎಷ್ಟು ಬೇಕು ಅಷ್ಟು ಇನ್ವೆಂಟ್ರಿ ಮಾಡೋದ್ರಿಂದ ಪ್ರೊಡಕ್ಷನ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಯ್ತು ಅಂದಾಗ ದ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಪರ್ ಯೂನಿಟ್ ಈಸ್ ಆಲ್ಸೋ ಲೆಸ್. ನಾನು ಕಂಪ್ಯಾರಿಟಿವ್ಲಿ ಅದರ್ ಪ್ರಾಡಕ್ಟ್ಗೆ ನಾನು ಕಂಪೇರ್ ಮಾಡಿಸಿದಾಗ ನನ್ನ ಪ್ರಾಡಕ್ಟ್ ಈಸ್ ಲೆಸ್ಸರ್ ದೆನ್ ದಿ ಅದರ್ ಪ್ರಾಡಕ್ಟ್. ಆವಾಗ ನನ್ನ ಮಾರ್ಕೆಟಬಿಲಿಟಿ ಈಸ್ ಮೋರ್. ನನ್ನ ಪರ್ ಯೂನಿಟ್ ಕಾಸ್ಟ್ ಈಸ್ ಲೆಸ್ ಬಿಕಾಸ್ ಆಫ್ ದೀಸ್ ಆರ್ ದ ರೆಡ್ಯೂಸಿಂಗ್ ಇನ್ವೆಂಟ್ರಿ, ಎಫಿಷಿಯನ್ಸಿ ಆಫ್ ದಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಲೆಸ್ ಕಾಸ್ಟ್ ನಾವು ಪರ್ ಯೂನಿಟ್ ನಾವು ಪ್ರೊಡ್ಯೂಸ್ ಮಾಡಬಹುದು. ದಿಸ್ ಇಸ್ ಆಲ್ಸೋ ಒನ್ ಬೆನಿಫಿಟ್ ಆಫ್ ದಿ ಸಿಮ್. ಓಕೆನಾ, ಲೆಸ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್. ಓಕೆ, ಫೈನ್. ದೆನ್ ಇಂಪ್ರೂವ್ಡ್ ಪ್ರಾಡಕ್ಟ್ ಡಿಸೈನ್. ಫಿಫ್ತ್ ಒನ್, ಇಂಪ್ರೂವ್ಡ್ ಪ್ರಾಡಕ್ಟ್ ಡಿಸೈನ್. ಏನಪ್ಪ ಇಂಪ್ರೂವ್ಡ್ ಪ್ರಾಡಕ್ಟ್ ಡಿಸೈನ್ ಅಂದ್ರೆ ಏನು? ಇಂಪ್ರೂವ್ಡ್ ಪ್ರಾಡಕ್ಟ್ ಡಿಸೈನ್ ಅಂದ್ರೆ ನಾನು ಎನಿ ಟೈಪ್ ಆಫ್ ಡಿಸೈನ್, ಎನಿ ಕಾಂಪ್ಲಿಕೇಟೆಡ್ ಡಿಸೈನ್ ಅನ್ನು ನಾನು ಯೂಸಿಂಗ್ ಸಮ್ ಸಾಫ್ಟ್ವೇರ್ಸ್ ಲೈಕ್ CAD ಸಿಸ್ಟಮ್, ಕಂಪ್ಯೂಟರ್ ಏಡೆಡ್ ಡಿಸೈನ್. ಅದಕ್ಕೆ ಸಾಫ್ಟ್ವೇರ್, ದಿಸ್ ಇಸ್ ಎ ಓವರ್ ಆಲ್ ಕಾನ್ಸೆಪ್ಟ್. ಇದಕ್ಕೆ ಸೋ ಮೆನಿ ಸಾಫ್ಟ್ವೇರ್ಸ್ ಬರುತ್ತೆ. ಆ ಸಾಫ್ಟ್ವೇರ್ ನ ಯೂಸ್ ಮಾಡಿ ಎನಿ ಕಾಂಪ್ಲಿಕೇಟೆಡ್ ಡಿಸೈನ್ ಅನ್ನು ವಿತ್ ಲೆಸ್ ಟೈಮಿಂಗ್ ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ನಮ್ದು ಡಿಸೈನಿಂಗ್ ಟೈಮ್ ಇಸ್ ಆಲ್ಸೋ ಲೆಸ್ ಆಗುತ್ತೆ. ಆವಾಗ ನಾವು ವಿ ಆರ್ ಹ್ಯಾವಿಂಗ್ ಎ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಬೆನಿಫಿಟ್ಸ್ ಆಫ್ ದಿ ಸಿಸ್ಟಮ್. ಓಕೆ, ಫೈನ್. ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಓಕೆ, ಸಿಕ್ಸ್ತ್ ಪಾಯಿಂಟ್, ಎರರ್ಸ್. ವಿಲ್ ರೆಡ್ಯೂಸ್ ದಿ ಎರರ್ಸ್. ರಿಡಕ್ಷನ್ ಇನ್ ಎರರ್ಸ್. ಏನಪ್ಪ ಎರರ್ಸ್? ನಾನು ಟೂಲ್ ಫಿಕ್ಸಿಂಗ್ ಆಗಿರ್ಬೋದು, ಮೆಷಿನ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಗಿರ್ಬೋದು, ಅವೆಲ್ಲ ಆಟೋಮೆಟಿಕಲಿ ಸಿಮ್ ಟೇಕ್ ಕಂಟ್ರೋಲ್ ಮಾಡೋದ್ರಿಂದ ನನಗೆ ಟೂಲು ಆ ವಿಯರ್ ಅಂಡ್ ಟಿಯರ್ನ ಎಲ್ಲ ನಾವು ರೆಡ್ಯೂಸ್ ಮಾಡೋದ್ರಿಂದ ಎರರ್ಸ್ ಇನ್ ದಿ ಪ್ರೊಡಕ್ಷನ್ ವಿಲ್ ಬಿ ಲೆಸ್. ಅದಕ್ಕೋಸ್ಕರ ಇಟ್ ಈಸ್ ಆಲ್ಸೋ ಎರರ್ಸ್ ಲೆಸ್ ಆಯ್ತು ಅಂದ್ರೆ ನನಗೆ ಆಟೋಮೆಟಿಕಲಿ ಇಟ್ ವಿಲ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ವಿಲ್ ಗಿವ್ಸ್ ದಿ ಮೋರ್ ಎಫಿಷಿಯನ್ಸಿ. ಓಕೆ, ಮೋರ್ ಎಫಿಷಿಯನ್ಸಿ ಅಂತಂದ್ರೆ ಲೆಸ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್. ಹಂಗಾಗಿ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ದಿಸ್ ಎರರ್ಸ್ ವಿಲ್ ಆಲ್ಸೋ ರೆಡ್ಯೂಸ್ ಆಗೋದ್ರಿಂದ ನನಗೆ ಇಟ್ ಈಸ್ ಎ ಒನ್ ಬೆನಿಫಿಟ್. ಓಕೆ, ಸೆವೆಂತ್ ಒನ್, ಇಂಪ್ರೂವ್ಡ್ ಮಾರ್ಕೆಟ್ ರೆಸ್ಪಾನ್ಸ್. ಏನಪ್ಪ ಇಂಪ್ರೂವ್ಡ್ ಮಾರ್ಕೆಟ್ ರೆಸ್ಪಾನ್ಸ್? ಓಕೆ, ನಾನು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯೂಸಿಂಗ್ ದಿಸ್ ಸಿಮ್ ಯೂಸ್ ಮಾಡಿ ನಾನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಂದೇನಾಗುತ್ತೆ, ಮಾರ್ಕೆಟ್ ಈಸ್ ಮಾರ್ಕೆಟ್ ವೈಡ್ ಆಯಿತು ಅಂದಾಗ ಮಾರ್ಕೆಟಲ್ಲಿ ನನಗೆ ರೆಸ್ಪಾನ್ಸ್ ಈಸ್ ವೆರಿ ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ. ಯಾಕೆಂದ್ರೆ ಕ್ವಾಲಿಟಿ ಈಸ್ ಗುಡ್,
ಚೀಪರ್ ಇನ್ ಪ್ರಾಡಕ್ಟ್, ಎರರ್ ಫ್ರೀ, ಯಾವುದು ಎರರ್ ಇರಲ್ಲ ನನ್ನ ಪ್ರಾಡಕ್ಟ್ ಅಲ್ಲಿ. ಹಾಗಾಗಿ ಇಂಪ್ರೂವ್ಡ್ ಮಾರ್ಕೆಟ್ ರೆಸ್ಪಾನ್ಸ್, ರಿಪೀಟೆಡ್. ಅವಾಗಲೇ ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ವರ್ಡ್ ಆಫ್ ಮೌತ್. ದಟ್ ಕ್ವಾಲಿಟಿ ಇಸ್ ವೆರಿ ಗುಡ್, ದಟ್ ಪ್ರಾಡಕ್ಟ್ ಈಸ್ ವೆರಿ ಗುಡ್, ಯು ಕ್ಯಾನ್ ಯೂಸ್ ಇಟ್ ಅಂತ ಮಾರ್ಕೆಟ್ ರೆಸ್ಪಾನ್ಸ್ ಬಂತು ಅಂದಾಗ ಇಟ್ ಈಸ್ ಗಿವ್ಸ್ ಎ ವೆರಿ ಗುಡ್ ರೆಸ್ಪಾನ್ಸ್ ಟು ಅವರ್ ಪ್ರಾಡಕ್ಟ್. ಓಕೆ, increased speed of work. ನಮ್ಗೆ ಗೊತ್ತಿದೆ ಆಟೋಮೆಟಿಕ್ ಆಗಿ ಸಿಮ್ ಯೂಸ್ ಮಾಡೋದ್ರಿಂದ ಎಲ್ಲ ವರ್ಕ್ನು ಆಟೋಮೆಟಿಕ್ ಇರೋದ್ರಿಂದ ವಿ ಕ್ಯಾನ್ ಹ್ಯಾವ್ ಎ ವೆರಿ ಗುಡ್ ಸ್ಪೀಡ್ ಆಫ್ ಔಟ್ಪುಟ್. ಇಟ್ ಈಸ್ ವೆರಿ ಇಫೆಕ್ಟಿವ್, ವೆರಿ ಇಫೆಕ್ಟಿವ್. ಯಾಕೆ ವೆರಿ ಇಫೆಕ್ಟಿವ್ ನಮಗೆ ಗೊತ್ತಿದೆ. It will gives a very responsive, and all will be centralized control system. A centralized control system with a single computer. ಯೂಸ್ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಯಾವುದೇ ಸೆಕ್ಷನ್ ಅಲ್ಲಿ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಎನಿ ಮಿಸ್ಟೇಕ್ ಆಗ್ತಾ ಇದೆ ಅಂದ್ರೆ ದ ಸೆಂಟ್ರಲೈಸ್ಡ್ ಸಿಸ್ಟಮ್ ವಿಲ್ ರೆಸ್ಪಾನ್ಸ್ ವೆರಿ ಇಮಿಡಿಯೇಟ್ಲಿ. ದೆನ್ ಇಟ್ ಈಸ್ ಆಲ್ಸೋ ಒನ್ ಬೆನಿಫಿಟ್. ಇದೇ ತರ ಸೋ ಮೆನಿ ಬೆನಿಫಿಟ್ಸ್ ಇದೆ. ಐ ಲೀಸ್ಟ್ ಔಟ್ 10 ಬೆನಿಫಿಟ್ಸ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೊಡಕ್ಷನ್ ಸಿಸ್ಟಮ್ ಫೆಸಿಲಿಟೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟಿಲ್ ದೆನ್ ಯು ಕ್ಯಾನ್ ಗೋ ಥ್ರೂ ಒನ್ ಮೋರ್ ಟೈಮ್. ಇದನ್ನ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರಿಮೆಂಬರ್ ಮಾಡ್ಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅನಲೈಸ್ ಮಾಡ್ಕೊಂಡು ಅದನ್ನ ರಿಮೆಂಬರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.